ಹೊರರಾಜ್ಯ ಮೀನುಗಾರರ ದಬ್ಬಾಳಿಕೆ ಖಂಡಿಸಿ ಸ್ಥಳೀಯ ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ನಡೆದಿದೆ. ಹಲವು ವರ್ಷಗಳಿಂದ ಮೀನುಗಾರಿಕೆ ನಡೆಸುತ್ತಾ ಜೀವನ ಸಾಗಿಸುತ್ತಿರುವ ಸ್ಥಳೀಯ ಮೀನುಗಾರರು ಹೊರ ರಾಜ್ಯದಿಂದ ಬಂದ ಕೆಲವರು ನಿಯಮ ಉಲ್ಲಂಘನೆ ಮಾಡಿ ಅತಿಯಾಗಿ ಮೀನುಗಾರಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದರಿಂದ ಸ್ಥಳೀಯರಿಗೆ ಮೀನುಗಾರರಿಗೆ ಜೀವನ ನಡೆಸುವುದು ಕಷ್ಟವಾಗುತ್ತಿದೆ. ಮೀನುಗಳ ಪ್ರಮಾಣ ಕಡಿಮೆಯಾಗುತ್ತಿದ್ದು ನಮ್ಮ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂದು ಮೀನುಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಹೊರರಾಜ್ಯ ಮೀನುಗಾರರ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹೇಳೋದೇನಪ್ಪ ಅಂದ್ರ ನಾವು ಸ್ಥಳೀಯರಲ್ಲಿ ಮೀನುಗಾರಿಕೆ ಮಾಡ್ತಿದ್ವಿ. ಇವರು ಮಾಡುವಂತ ದೌರ್ಜನ್ಯದಿಂದ ಮತ್ತು ಇವ್ರು ಮಾಡುವಂತ ಅಕ್ರಮ ಮೀನುಗಾರಿಕೆಯಿಂದ ಸ್ಥಳೀಯರಿಗೆ ಮೀನ ಆಡೋಕೆ ಆಗ್ತಿಲ್ಲ. ಇವರು ಯಂತ್ರಧ್ವನಿ ಮತ್ತು ಸಣ್ಣ ಮೀನು ಹಿಡಿದ್ರಿಂದ ಸ್ಥಳೀಯರಿಗೆ ಒಂದು ಮೀನು ಕೂಡ ಸಿಗತ್ತಿಲ್ಲ. ಆ ಪರಿಸ್ಥಿತಿ ಆಗೈತಿ ಇವತ್ತಿನ ದಿವಸ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಅವ್ರು ಆಡುವಂತ ಅಕ್ರಮ ಮೀನುಗಳು ತಡೆಯಕ್ ಹೋದ್ರೆ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂತ ವ್ಯವಸ್ಥೆನ ಕೂಡ ಅವ್ರು ಮಾಡ್ತಿದ್ದಾರೆ. ಯಾರಿಗೆ ಏನ್ ಮಾಡ್ಕೊಂತೀವಿ, ಯಾರ ತಲೆ ಹೋದ್ರೆ ಏನ್ ಮಾಡ್ಕೊಳಕ್ ಆಗೋದಿಲ್ಲ ನೀವು ಅಂತ ನಾವು ವಿಡಿಯೋ ಮಾಡಕ್ ಅಧಿಕಾರ ನಿಮ್ಗೆ ಯಾರು ಕೊಟ್ಟಾರ ಅಂತ ನಮ್ನ ಸ್ಪಷ್ಟವಾಗಿ ಕೇಳ್ತಾರ ಅವ್ರು. ಇಲ್ಲಿ ಇಷ್ಟೊಂದು ಅವ್ರಿಗೆ ಧೈರ್ಯ ಬಂದಿದ್ದು ಯಾವ ಕಾರಣ ಅಂತ ಇಲ್ಲಿ ಮಧ್ಯವರ್ತಿಗಳು ಇದರಲ್ಲಿ ದಲ್ಲಾಳಿಗಳು ಇದಾರೆ ಕೆಲವರು. ಅವ್ರ ಮೊದಲು ಮಟ್ಟ ಹಾಕ್ಬೇಕು. ಇವ್ರನ್ನ ಹಿಡ್ಕೊಂಡು ಅವ್ರ ದಲ್ಲಾಳಿಗಳು ಅವ್ರ ಮೇಲೆ ಬದುಕಾಕ್ ನೋಡಕತ್ತಾರಲ್ಲ ಅವ್ರ ಮೊದಲು ಮಟ್ಟ ಹಾಕ್ಬೇಕಂತ ನಾವು ಕೇಳಕ್ ಬಯಸ್ತೀನಿ ತಮ್ಮ ಮುಖಾಂತರ. ಇಷ್ಟು ದಿವಸದಿಂದ ನಾವು ನೋಡ್ತಾ ಇದ್ವಿ, ಎಷ್ಟು ಸುಮಾರು ವರ್ಷಗಳಿಂದ ಇಂಥ ನಮ್ಮ ಇಲಾಖೆ ನಮ್ಮ ತಾಲೂಕಿಗಿಂತ ಒಳ್ಳೆ ಅಧಿಕಾರಿಗಳು ಬಂದಿದ್ದೇ ಇಲ್ಲ. ಅಂತ ಒಳ್ಳೆ ಅಧಿಕಾರಿಗಳು ಬಂದ್ರೆ ಇವಾಗ ಫಸ್ಟ್ ಟೈಮ್. ಇವ್ರೇನು ಇಷ್ಟು ದಿವಸ ಬಂದಿರೋರು ಅಕ್ರಮ ಮೀನುಗಳಿಗೆ ಅವ್ರು ಏನೇನೋ ಸ್ವಲ್ಪ ತಲೆ ಹಾಕದೆ ಬಿಡ್ತಿದ್ರು, ಏನೋ ಇನ್ನೊಂದು ಕಾರಣಕ್ಕಾಗಿ ಅವ್ರು ಆಟ ನಡೀತಿತ್ತು, ಏನು ಇದಕ್ಕೆ ವಿರೋಧ ಇದ್ದಿಲ್ಲ. ಈಗೇನು ಇವರು ಸೂಕ್ತವಾಗಿ ಒಳ್ಳೆಯ ಮಾರ್ಗದಲ್ಲಿ ಏನು ಮೀನು ಹಿಡಿಬೇಕಂತೇಳಿ ಏನು ನಿಯಮ ಪ್ರಕಾರ ಇವ್ರು ಪಾಲನೆ ಮಾಡ್ಸಕತ್ರು. ಅದರಿಂದ ಇವ್ರಿಗೆ ದೌರ್ಜನ್ಯ ಆಯ್ತು, ಮತ್ತೆ ಇವ್ರಿಗೆ ಕಷ್ಟ ಭಾಳ ಆಯ್ತು ಬದುಕೋರಿಗೆ. ಇವ್ರಿಗೆ ಆಯ್ತು, ಮತ್ತೆ ಇವ್ರಿಂದ ಹಿಂಬಾಲಿಕರೂ ಆಗ್ಯದ. ಅದರಿಂದ ಏನ್ ಬೇಕಾಗ್ಯದ ಅದನ್ನ ಒಳ್ಳೆ ವ್ಯವಸ್ಥೆ ಒಳಗೆ ಕೆಲಸ ಮಾಡಕತ್ತಾರ. ಇವ್ರ ಬಗ್ಗೆ ನಮ್ಗೆ ಬೇರೆ ಎಣ್ಣೆ ವಿಚಾರ ಇಲ್ಲ. ಇವ್ರ ಮೇಲೆ ಕೊಟ್ಟಿದ್ದೆಲ್ಲ ಸುಳ್ಳು ಅಪವಾದನೆ. ಇದನ್ನ ತಿರಸ್ಕರಿಸ್ಬೇಕಂತೇಳಿ ನಾವು ಹೇಳಕ್ ಸರ್ಕಾರಕ್ಕೆ ಏನಿಲ್ಲ. ಈ ಹೊರ ರಾಜ್ಯದ ಮೀನುಗಾರರು ಅಕ್ರಮ ಮೀನುಗಾರ ಇವ್ರನ್ನ ಹೊರ ಹಾಕ್ಬೇಕು. ಸ್ಥಳೀಯರಿಗೆ ನಮ್ಮ ಸ್ಥಳೀಯ ಆಸ್ತಿ ಪಾಸ್ತಿನೆಲ್ಲ ಕಳ್ಕೊಂಡಿರುವಂತ ಸ್ಥಳೀಯ ಮೀನುಗಾರರಿಗೆ ದುಡಿಯಕ್ಕೆ ಬದುಕಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋ ವಿಚಾರ ಆದ್ರೆ ಸ್ಥಳೀಯರಿಗೆ ತಿಂಗಳಿಗೆ ಒಂದು 15,000 10,000 20,000 ಏನ್ ಕೊಡ್ತೀವಿ ಒಂದ್ ಸಬಳ ಒಂದು ಫಿಕ್ಸ್ ಮಾಡಿ ಕೇಸಿ ಕೊಟ್ಬಿಟ್ರಿ. ನಾವು ಮನೆಗೆ ಕುಂತ್ ಬಿಡ್ತೀವಿ, ಅವ್ರಿಗೆ ಉದ್ಯೋಗ ಕೊಡ್ರಿ, ಪರವಾಗಿಲ್ಲ. ನಮಗೆ ಏನ್ ಉದ್ಯೋಗ ಕೊಡ್ತೀರಿ ಕೊಡ್ರಿ. ಇಷ್ಟು ಮಾತ್ರ ನಾವು ಕೇಳಕ್ಕಾಗುತ್ತೆ. ಇದಕ್ಕಿಂತ ಹೆಚ್ಚು ಸರ್ಕಾರಕ್ಕೆ ಹೇಳಲಿ ಅರ್ಥ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಡಿಸಿ ಅವರು ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ಅವ್ರಿಗೆ ಮೂಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕಂತ ನಾವು ಕೇಳಕ್ಕೆ ಇಷ್ಟ. ಬರೀ ಒಂದು ಆಧಾರ್ ಕಾರ್ಡು ಏನೋ ಒಂದು 200-300 ಕೊಟ್ಟು ಕೇಸಿ ಎಲ್ಲಿ ಒಂದು ಅಕ್ರಮ ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದ್ಬಿಡ್ತಾರ. ನಂಬರ್ ಅದೇ ಇರುತ್ತೆ, ಬರೀ ಅಡ್ರೆಸ್ ಮಾತ್ರ ಅದ್ರ ಚೇಂಜ್ ಮಾಡ್ಕೊಳಕ್ಕಾಗುತ್ತೆ. ಯಾರಿಗಾದ್ರೂ ಮಾಡಿಕೊಡ್ತಾರ ಅದನ್ನ. ಅಂಥದ್ರಲ್ಲಿ ಇವರು ಮೂಲ ದಾಖಲೆ ಏನು ಇವರು ಹುಟ್ಟು ಬೇಕು, ಇವ್ರ ಜನನ ಬೇಕು, ಇವ್ರು ಮರಣ ಬೇಕಿದ್ ಯಾವುದೂ ಇಲ್ಲ. ಒಂದು ಶಾಲೆ ಒಳಗೆ ಇವ್ರದ್ದು ಯಾರ್ದು ಒಂದು ರಿಜಿಸ್ಟ್ರೇಷನ್ ಇಲ್ಲ. ಇವ್ರು ಯಾವ ಅದ್ರ ಮೇಗ ಲೋಕದವ್ರು ಅಂತ ಹೇಳ್ತಾರ. ಎಲ್ಲ ಅಕ್ರಮ ಕೆಲಸ ಇವ್ರು ಮಾಡಿದ ಅಕ್ರಮ. ಇವರು ಬಳಸುವಂತ ಐಡಿ ಕೂಡ ಅಕ್ರಮ ಅಂತ ನಾ ಹೇಳಕ್ ಬಯಸ್ತೀರಿ. ಮುತ್ತಣ್ಣ ಅಂತೀರಿ, ಮುತ್ತಣ್ಣ ಗೌಂಡಿ, ರಕ್ಕಸಿಗಿ, ತಾಲೂಕು ಮುಂದೇಬೇಳ, ಜಿಲ್ಲಾ ವಿಜಯಪುರ. ಮನವಿ ಕೊಡೋಕಿನ್ನ ಮುಂಚೆ ರೀ ಬೆಳಗಾವಿಲಿಂತ್ರ ಡಿ ಅವ್ರು ಬೆಳಗಾವಿಲಿಂತ್ರ ಡಿ ಅವರು ಮತ್ತು ಬಿಜಾಪುರ ಡಿ ಅವರು, ನಮ್ಮ ಮುದ್ದೇಬೇಳ ಶರಣಗೌಡ ಬಿರಾದಾರ್ ಅವರು, ಇವರೆಲ್ಲರೂ ಕೂಡಿ ಕಳ್ಳದಿಂದ ಮೀನು ದಂಧೆ ಮಾಡುವವ್ರನ್ನ ಹಿಡಿದು ಅವ್ರನ್ನ ರೇಡ್ ಮಾಡಿ ಮುದ್ದೇಬೇಳ ಪೊಲೀಸ್ ಸ್ಟೇಷನ್ದೊಳಗೆ ಅವರ ಬಲಿ ಪುಟ್ಟಿಗಳನ್ನ ಅಲ್ಲಿ ಒಪ್ಪಿಸೈತ್ರಿ. ಮತ್ತು ಇನ್ನೊಂದೇನು ಬಾಗಲಕೋಟೆಯಲ್ಲಿ ಮೇಡಮರು ಮೀನುಗಾರಿಕೆ ಅವರು ಸಹಾಯಕ ನಿರ್ದೇಶಕರು ಮೇಡಮರು ಅವರು ಅಲ್ಲಿ ಅವ್ರ ಪುಟ್ಟಿ ಆಂಧ್ರದವರ ಪುಟ್ಟಿ ಬಲಿಗಳನ್ನ ಅಲ್ಲಿ ರೇಡ್ ಮಾಡಿ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರ್ರಿ. ಇಲ್ಕಲ್ದೊಳಗೂ ಹಾಕ್ಯಾರ್ರಿ. ಇಷ್ಟೆಲ್ಲ ಹಾಕಿದ್ರು ಅವನ ಮ್ಯಾಲೆ FIR ಆಗಿದೆ. ಅಬ್ರಾಮ್ ಅನ್ನೋನ್ ಮ್ಯಾಗ ಆಂಧ್ರದ ಅಬ್ರಾಮ್ ಅನ್ನೋನ್ ಮ್ಯಾಗ FIR ಕೂಡ ಆಗಿದೆ. ಅವ್ನ ಏನ್ ಮಾಡ್ತಾನ, ಅವ್ನ ಹಿಂದೆ ಇಲ್ಲಿ ಒಂದಿಷ್ಟು ಮಂದಿನ ಜನ ಊರಿನವ್ರನ್ನ ಮತ್ತ ಅವ್ರ ಜನಗಳನ್ನ ಕರ್ಕೊಂಡ್ಬಂದು ಶರಣಗೌಡ ಬಿರಾದರ್ ಸರ್ಗೆ ಅವ್ರಿಗೆ ಧಮಕಿ ಹಾಕೋದು ಮತ್ತ ಆ ಸುಳ್ಳನ್ನು ಮುಚ್ಚಿ ಹಾಕಾಕ ಈ ಕೆಲಸಗಳನ್ನ ಮಾಡಾಕತ್ತಾನ್ರಿ. ಅದು ಯಾಕೆ ಸುಳ್ಳು ಅಂತಂದ್ರ ಅವ್ರು ಅದಕ್ಕಿಂತ ಮುಂಚೆ ಅವ್ರ ಮ್ಯಾಗ FIR ಆಗಿದೆ. ಅಬ್ರಾಹ್ಮಣ ಮ್ಯಾಗ FIR ಆಗಿದೆ. FIR ಸಲಂ ಅದನ್ನ ಮುಚ್ಚ ಹಾಕಾಕ ಅವ ಏನ್ ಮಾಡ್ಯಾನ ಅಂತಂದ್ರ ಈ ಸುಳ್ಳು ಸೃಷ್ಟಿ ಮಾಡ್ಯಾನ್ರಿ. ಲಂಚ ಕೇಳ್ಯಾರ, ಅದನ್ನ ಕೇಳ್ಯಾರ ಅಂತ ಕೇಸಿ ಸುಳ್ಳು ಇದನ್ನ ಸೃಷ್ಟಿ ಮಾಡಾಕತ್ತಾನ್ರಿ ಅವ. ಶರಣಗೌಡ ಬಿರಾದರ್ ಸರ್ ಅದ ನಿಷ್ಠಾವಂತ ಅಧಿಕಾರಿ ಸರ್. ಅವರು ನಿಷ್ಠಾವಂತ ಅಧಿಕಾರಿ. ಎಲ್ಲ ನಮ್ಮ ಲೋಕಲ್ ಮೀನುಗಾರರು ಏನದಾರ ನೋಡ್ರಿ, ಇವ್ರೆಲ್ಲ ಒಳ್ಳೆಯವ್ರ ಅದಾರ. ಇವ್ರು ಆಂಧ್ರದವ್ರು ಏನ್ ಮಾಡ್ತಾರ, ಇವರು ಇಲ್ಲಿಯವ್ರನ್ನ ಹಚ್ಚಿ ಇವ್ರ ಈ ಮೀನುಗಾರರ ಬಲಿಗಳು ಹರಿದು ರಾತ್ರಿ 1 ಗಂಟೆಗೆ ಅವರು ಶಿಕಾರಿ ಮಾಡಕ್ ಹೋಗುದು ಹೊಳಿಗೆ. ರಾತ್ರಿ 1 ಗಂಟೆಗೆ ಹೋಗಿ ಸಣ್ಣ ಮೀನುಗಳನ್ನು ಹೊಡೆದ ಮತ್ತ ಆಂಧ್ರ ಮತ್ತು ತೆಲಂಗಾಣ ಮತ್ತು ಮುಂಬೈ ಮತ್ತು ಚೆನ್ನೈಗೆ ಆ ಮಾಲಗಳನ್ನ ಟ್ರಕ್ಕಿನ ಮೂಲಕ ಕಳ್ಸುದು. ಇದನ್ನೆಲ್ಲ ಕಳ್ಸಂಗ ಯಾರಂದ್ರ ಅಬ್ರಾಹ್ಮಣಿ. ಅವ್ನ ಇರ್ಸಕಲ್ ಅವ್ರ ಮ್ಯಾಗ FIR ಆಗಿದೆ ಅಲ್ಲ ಸರ್. FIR ಆಯ್ದ್ರು ಜಮೀನ್ ಮ್ಯಾಗ ಹೊರ ಬಂದು
ಈ ಶರಣಗೌಡ ಬ್ರದರ್ ಸರ್ ಮ್ಯಾಗ ಅಪವಾದ ಮಾಡ್ತಾನ್ರಿ. ರಾಜಕೀಯ ಬಾಜಕೀಯ ಏನಿಲ್ರಿ, ಬರ್ತಾನ. ಅದು ಆಗೇತ್ರಿ ಸರ್, ಅದು ಆಗೇತ್ರಿ ಸಾಹೇಬ್ರ ಮ್ಯಾಗ. ಅದು ಬೆಳಗಾವಿ ಜಂಟಿ ನಿರ್ದೇಶಕರ ಮ್ಯಾಗ ನುಗ್ಸಾಡ್ಯಾರ್ರಿ ಅವ್ರು. ಹಿಂದ್ಗಡೆ ಏನಿದೆ ಗೊತ್ತಿಲ್ರಿ, ಆದ್ರೆ ನಮ್ಮ ಎದುರುಗಡೆ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಯಾವುದೂ ಇಲ್ಲ. ರಾಮಸ್ವಾಮಿ ಕಡಿಮನಿ, ಮೀನುಗಾರಿಕೆ ಸಹಕಾರ ಸಂಘದ ಜಿಲ್ಲಾಧ್ಯಕ್ಷರು ರಾಮಸ್ವಾಮಿ ಕಡಿಮನಿ.